ತುಂಬಾ ಬೇರೆ ತರ ಎಲ್ಲ ಯೂಸ್ ಆಗ್ತಿದೆ ಅಂತ ನಿಮ್ಮ ಇಲ್ಲಿನೇ ಹುಡುಗರು ಹೇಳ್ತಾ ಇದ್ದಾರೆ. ಒಳ್ಳೆದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಮಧ್ಯಾಹ್ನ ಟೈಮ್ನಲ್ಲಿ ಈ ಲವರ್ಸ್ ಕಡೆ ಇರ್ತಾರೆ. ಈಗ ಅದೇ ವಯಸ್ಸಾದವರು ಇರ್ತಾರೆ, ಇಲ್ಲಿ ಏನೋ ಮಾಡ್ತಾರೆ, ಈಗ ಒಂದ್ ಚೇರಲ್ಲಿ ಏನೋ ಮಾಡ್ತಾ ಕೂತಿರ್ತಾರೆ, ಹಿಂದೆ ಒಬ್ರು ನೋಡ್ತಾ ಇರ್ತಾರೆ, ಮುಂದೆ ಒಬ್ರು ನೋಡ್ತಾ ಇರ್ತಾರೆ. ಇದು ಏನಿದ್ರು ಪಾರ್ಕಿಂದ ಹೊರಗಡೆ ಇಲ್ಲ, ಸಪ್ರೇಟ್ ಆಗಿ ಎಲ್ಲರೂ ಹೋಗಿ ಮಾಡ್ಕೊಳಂಗೆ ಇರ್ಬೇಕು. ಅದನ್ನ ಬಿಟ್ಟು ಕಪಲ್ಸ್ಗಳು ಬೇಡ ಅನ್ನಲ್ಲ, ಬರೋದು ಬೇಡ ಅನ್ನಲ್ಲ, ಬಟ್ ಬೇರೆ ರೀತಿ. ಹಾಯ್, ನಿಮ್ಮ ಹೆಸರು? ಪ್ರಜ್ವಲ್. ಪ್ರಜ್ವಲ್ ಅವರೇ, ಇವಾಗ ಪಾರ್ಕ್ ತುಂಬಾ ಬೇರೆ ತರ ಎಲ್ಲ ಯೂಸ್ ಆಗ್ತಿದೆ ಅಂತ ನಿಮ್ಮ ಇಲ್ಲಿನೇ ಹುಡುಗರು ಹೇಳ್ತಾ ಇದ್ದಾರೆ. ಯಾವ ತರ ಎಲ್ಲ ಯೂಸ್ ಆಗ್ತಿದ್ಯಪ್ಪ? ಹಂಗಾದ್ರೆ ಪಾರ್ಕ್ ಒಳ್ಳೇದಕ್ಕೆ ಯೂಸ್ ಆಗ್ತಾನೆ ಇಲ್ವಾ? ಏನ್ ಕತೆ? ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಇದೇನಂದ್ರೆ ನಿಯರೆಸ್ಟ್ ಕಾಲೇಜು ಸ್ಕೂಲ್ಗಳಿರೋದ್ರಿಂದ ಸ್ಟೂಡೆಂಟ್ಸ್ಗಳು ಓದ್ಕೊಳ್ಳೋಕ್ಕಾದ್ರೂ ಬರ್ತಾರೆ, ಇಲ್ಲ ಊಟ ಮಾಡಿಕೊಂಡು ರೆಸ್ಟ್ ಮಾಡಬೇಕಾದ್ರೂ ಬರ್ತಾರೆ. ಒಂದು ಏನಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಈ ಲವರ್ಸ್ಗಳು ಇರ್ತಾರೆ. ಲವರ್ಸ್ಗಳು ಈಗ ಸಂಜೆ ಆಯಿತು ಅಂದರೆ ಮಾಮೂಲಿ ವಯಸ್ಸಾದವರೆಲ್ಲ ಬಂದು ವಾಕ್ ಮಾಡ್ತಾರೆ. ಇನ್ನು ಅದ್ಬಿಡ್ತು ಅಂದರೆ ಈಗ ವಾಕ್ ಮಾಡ್ತಾ ಇರ್ತಾರೆ ಆಫ್ಟರ್ನೂನ್ ಟೈಮಲ್ಲಿ. ಈಗ ಯಾರೋ ರಜಾ ಇರುತ್ತೆ ಎಂಪ್ಲಾಯೀಸ್ಗಳು ಬಂದು ವಾಕ್ ಮಾಡ್ತಾ ಇರ್ತಾರೆ. ಈಗ ಕಪಲ್ಸ್ಗಳೆಲ್ಲ ಕೂತಿರ್ತಾರಲ್ಲ, ಅವ್ರು ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕು ಹೊರತು, ಈಗ ಹಿಂದೆ ಸ್ಟೂಡೆಂಟ್ಸ್ಗಳಿರ್ತಾರೆ ನೋಡಿ, ಅಂದರೆ ಲವ್ ಮಾಡದೇ ಇರೋರು, ಲವ್ ಮಾಡೋರಾದ್ರೂ ಸರಿ, ಇದು ಏನಿದ್ರು ಪಾರ್ಕಿಂದ ಹೊರಗಡೆ ಇರಬೇಕು, ಇಲ್ಲ ಸಪ್ರೇಟಾಗಿ ಎಲ್ಲರೂ ಹೋಗಿ ಮಾಡ್ಕೊಳಂಗೆ ಇರಬೇಕು. ಅದನ್ನ ಬಿಟ್ಟು ಈಗ ಚೇರು ಹಾಕಿರೋದು ಕೂತ್ಕೊಂಡು ರೆಸ್ಟ್ ಮಾಡಲಿಕ್ಕೆ, ಇಲ್ಲ ಊಟ ಮಾಡಲಿಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಏನಾಯ್ತದೆ ಅಂದರೆ ಅವ್ರದ್ದು ಬೇರೆ ಒಪಿನಿಯನಿಂದ ಅಲ್ಲಿಂದ ಬಂದಿರ್ತಾರೆ. ಅಂದರೆ ನೋಡಿದವರು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋದು ಒಂದು ಉದ್ದೇಶವಾಗಿರುತ್ತೆ. ಈಗ ಸ್ಟೂಡೆಂಟ್ಗಳು ಓದೋದಕ್ಕೋ ಇನ್ನೊಂದಕ್ಕೂ ಸ್ವಲ್ಪ ಇಲ್ಲ, ಕ್ಲಾಸ್ಗಳು ಇವಾಗಿಲ್ಲ, ಆ ಒಂದು ಸ್ವಲ್ಪ ಟೈಮ್ನ ನಾವು ಸ್ಪೆಂಡ್ ಮಾಡಬೇಕು ಅಂತ ಹೇಳಿದಾಗ ಬಂದು ಹೋಗ್ಲಿ ಅನ್ನೋ ಥರ. ಅದು ಬಿಟ್ಬಿಟ್ಟು ಬೇರೆ ಥರ ಎಲ್ಲ ಯೂಸ್ ಮಾಡ್ಕೋಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ಅದೇ ವಯಸ್ಸಾದವರು ಇರ್ತಾರೆ, ಇಲ್ಲಿ ಏನೋ ಮಾಡ್ತಾರೆ, ಈಗ ಒಂದ್ ಚೇರಲ್ಲಿ ಏನೋ ಮಾಡ್ತಾ ಕೂತಿರ್ತಾರೆ, ಹಿಂದೆ ಒಬ್ರು ನೋಡ್ತಾ ಇರ್ತಾರೆ, ಮುಂದೆ ಒಬ್ರು ನೋಡ್ತಾ ಇರ್ತಾರೆ. ಬಟ್ ಆ ತರ ಬಂದಾಗ ಬೇರೆ ಒಪಿನಿಯನ್ ತರ ಹೋಗುತ್ತೆ. ಈಗ ಏನು ಅಂದ್ರೆ, ಈಗ ತುಂಬಾ ವಯಸ್ಸಾದವರು ಈ ಪಾರ್ಕಿಗೆ ಬರೋದಕ್ಕೇನೆ ಅವ್ರಿಗೆ ಮುಜುಗರ ಆಗೋ ತರ ಆಗ್ತಾ ಇದೆ ಅಂತ ಹೇಳ್ತೀರಾ? ಹೌದು ಮೇಡಮ್. ಈಗ ಒಳ್ಳೆ ತರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ತರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಮೇಡಮ್ ಅದೇ, ಈಗ ನಾವು ಬಂದು ಊಟ ಮಾಡ್ಕೋಬೇಕು, ಕೂತ್ಕೋಬೇಕು, ರೆಸ್ಟ್ ಮಾಡಬೇಕು, ಕ್ಲಾಸ್ ಇತ್ತ ಕ್ಲಾಸ್ ಟೈಮಿಗೆ ಹೋಗ್ಬೇಕು. ಅದನ್ನ ಬಿಟ್ಟು ಈ ಕಪಲ್ಸ್ಗಳು ಬೇಡ ಅನ್ನಲ್ಲ, ಬರೋದು ಬೇಡ ಅನ್ನಲ್ಲ, ಬಟ್ ಬೇರೆ ರೀತಿ ಯೂಸ್ ಮಾಡಿ ಅಸಹ್ಯವಾಗಿ ನಡ್ಕೊಳ್ಳೋದು ಬೇಡ ಅಷ್ಟೇ. ನಿಮ್ಗೂ ಆ ತರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ಇಲ್ಲೆಲ್ಲ ಬರೋದು ಆಲ್ಮೋಸ್ಟ್ ನಾವು ನೋಡ್ತೀವಲ್ಲ, ವ್ಯಾಯಾಮ ಮಾಡೋಕ್ಕಾಗ್ಲಿ ಮತ್ತೆ ವಾಕಿಂಗ್ಗೋಸ್ಕರ ಬರ್ತಾರೆ ಎಷ್ಟೋ ಜನ. ಬಟ್ ಅಂಥವ್ರ ಮುಂದೆ ಬೇರೆ ತರ ಎಲ್ಲ ನಡೆದಾಗ ಅವ್ರಿಗೂ ಒಂದು ಇದಾಗುತ್ತೆ. ಮತ್ತೆ ಮಕ್ಳುಗಳು ಕರ್ಕೋಬೇಕು, ಚಿಕ್ಕ ಮಕ್ಳುಗಳು ಕರ್ಕೋತಾರೆ, ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತಿದ್ದು ಒಂದು ಫ್ಯೂಚರ್ ಅಲ್ಲಿ, ಮುಂದಿನ ಪೀಳಿಗೆಗೆ. ಮತ್ತೆ ಈಗ ದೊಡ್ಡವ್ರು ಯಾರು ಬಂದು ಇದು ಮಾಡಿದಾಗ ಡೈರೆಕ್ಟ್ ಅವ್ರು ನೋಡಿದಾಗ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ, ಈಗೆಲ್ಲ ಏನಾದ್ರು ಇಲ್ಲೆಲ್ಲ ಮಾಡ್ತಾ ಇದಾರೆ, ಪಾರ್ಕ್ ಎಲ್ಲ ಇದು ಮಾಡ್ತಾ ಇದಾರಲ್ಲ, ನೋಡಿ ಅವರು ಇದು ಮಾಡ್ಕೊಂತಾರೆ. ಬಟ್ ಅವೆಲ್ಲ ಮಾಡೋದು ತಪ್ಪು. ಅದಕ್ಕೋಸ್ಕರ ಥ್ಯಾಂಕ್ ಯು.